ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇದು ಮಂಡೇ ಟಿಫನ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಇನ್ನೂ ಮಧ್ಯಾಹ್ನ ಆಗಿಲ್ಲ. ಇವತ್ತೊಂದು ಇನ್ಸಿಡೆಂಟ್ ಆಯಿತು. ನಾನು ಹಬ್ಬಿ ಪಾಪ ಟಿಫನ್ ಮಾಡಲ್ಲ ಅಂದ್ಕೊಂಡು ಹೋಗ್ಬಿಟ್ಟಿದ್ದೆ. ಹಾಗಾಗಿ ನಾನು ನನಗೆ ಪುನರ್ವಿಗೆ ಅಂತ ಮಾತ್ರ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಪಾಪ ಮತ್ತೆ ಬಂದ್ಬಿಟ್ಟು ಊಟ ಇಡು, ನಂಗೆ ಹೊಟ್ಟೆ ಹಸಿತೈತೆ ಅಂತ. ಹಾಗಾಗಿ ಪುನರ್ವಿಗೆ ಒಬ್ಳಿಗೆ ಇಟ್ಕೊಟ್ಟಿದ್ದೆ ಅಷ್ಟೇ. ಸರಿ ನೀನು ಊಟ ಮಾಡ್ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು ಅವ್ರಿಗೆ ಊಟ ಇಟ್ಕೊಟ್ಟು, ನೀನು ಊಟ ಮಾಡ್ದೆ ಅಂದರು. ಮಾಡಿದ್ದೀನಿ, ನನ್ನ ಊಟಕ್ಕೆ ನಾನು ಮೋಸ ಮಾಡ್ಕೊಳ್ಳಲ್ಲ, ನೀನು ತಿನ್ನಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟ ಇಟ್ಕೊಟ್ಟು ಕಳಿಸ್ದೆ. ಹಾಗಾಗಿ ಇವಾಗ ಬೇಗ ಅಡುಗೆ ಮಾಡಿಬಿಡೋಣ, ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಹಾಲು ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಬ್ಲಾಗಲ್ಲಿ ಹಾಕಿನೂ ಹಾಲು ಸಾಂಬಾರು ರೆಸಿಪಿ. ಹಾಗಾಗಿ ಹಾಲು ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಸಾಂಬಾರು ಹೇಗಾಗುತ್ತೆ ಅಂತ ನೋಡೋಣ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಚಿನಿ ಬಾಯ್ ಹಾಯ್ ಮಾಡ್ಬಾ. ಹಾಯ್ ಇಲ್ಲಿ. ಓ ಆಗಲ್ಲಪ್ಪ, ಇವಳು ಹಾಯ್ ಮಾಡ್ಬೇಕಂತ. ಸೇ ಹಾಯ್. ಯಾರಿಗಾನ ಏನಾದ್ರು ಅರ್ಥ ಆಯ್ತಾ? ಹಾಯ್. ಬರೀ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸಾಂಬಾರು ಮಾಡೋಕ್ಕೆ ಅಂತ ಇವಾಗ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನನಗೆ ಹಸಿ ಕಾಳಲ್ಲಿ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ತೊಗರಿ ಕಾಳು ಇದ್ದಿದ್ದರಿಂದ ತೊಗರಿ ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಾಡೋಣ ಅಂತ. ನೀವು ಯಾವ ಕಾಳಲ್ಲಾದರೂ ಟ್ರೈ ಮಾಡ್ಬೋದು. ನಾನಿಲ್ಲಿ ಇವತ್ತು ಹಸಿ ತೊಗರಿ ಕಾಳು ಮತ್ತು ಆಲೂಗಡ್ಡೆನ ಕುಕ್ಕರ್ಗೆ ಹಾಕ್ತಾಯಿನಿ. ಬೇಗ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇ. ನೀವು ಪಾತ್ರೆಯಲ್ಲಿ ಸಹ ಬೇಯಿಸ್ಕೊಬೋದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬರೀ 1 ವಿಷಲ್ ಮಾತ್ರ ತೊಗೋಬೇಕು. ತುಂಬ ನುಣ್ಣಗಾಗ್ಬಿಟ್ರೂ ಚೆನ್ನಾಗಿ ಅನಿಸಲ್ಲ. ಇದು 1 ವಿಷಲ್ಗೆ ಹೋಗೋ ಅಷ್ಟರಲ್ಲಿ ಮಸಾಲೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಬಿಡೋಣ. ಈ ಕಡೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಅಕ್ಕಿ ಮತ್ತು ಒಂದು 1/4 ಸ್ಪೂನಷ್ಟು ಮಾತ್ರ ಮೆಂತ್ಯ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ತಿಕ್ನೆಸ್ ಬರೋದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು. ಈ ಥರ ಬ್ರೌನಿಷ್ ಅಂದರೆ ಫುಲ್ ಬ್ರೌನ್ ಅಲ್ಲ, ಒಂಚೂರು ಕಲರ್ ಚೇಂಜ್ ಆದಮೇಲೆ ತೆಗೆದಿಟ್ಕೋಬೇಕು. ಇವಾಗ ಮಿಕ್ಕಿದ ಪದಾರ್ಥಗಳನ್ನ ಜಾರ್ಗೆ ಹಾಕ್ಕೊಳ್ಳೋಣ. ಜಾರ್ಗೆ ಫಸ್ಟ್ ಇಲ್ಲಿ ಒಂದು ಅರ್ಧ ಕಾಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ನಾನಿಲ್ಲಿ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಇಲ್ಲೊಂದು 6ರಿಂದ 7 ಮಾತ್ರ ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಚಿಕ್ಕದು ಸ್ಪೂನಲ್ಲಿ ಕಾಳು ಮೆಣಸು ಹಾಕ್ಕೊಂಡು ಏನು ಹುರಿದಿಟ್ಕೊಂಡಿದ್ವಿ ಅಕ್ಕಿ ಮತ್ತು ಮೆಂತ್ಯನ ಅದು ಹಾಕಿ ಫೈನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಇಷ್ಟು ಮಾತ್ರ ನುಣ್ಣಗೆ ರುಬ್ಕೊಂಡಿರಬೇಕು. ಈಗ ಮೊದಲೇ ಒಂದು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಾಳು ಜೊತೆನೇ ಹಾಕಿದ್ರೆ ನುಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಸಪ್ರೇಟ್ ಸಾಂಬಾರು ಮಾಡೋ ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಬದನೆಕಾಯಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು, ಇದೇನು ಮೊದಲೇ ಬೇಯಿಸಿಟ್ಕೊಂಡಿದ್ವಿ ಅದನ್ನು ಬದನೆಕಾಯಿ ಜೊತೆ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸಪ್ ಆಗಿ ಬೇಯೋ ಥರ ಬಿಡಬೇಕು. ಇಲ್ಲಿ ನೋಡಿ ನನ್ನ ಮಗಳು ಅದು ಬದನೆಕಾಯಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬೇಕು ಅಷ್ಟೇ. ಒಂದು ಸ್ವಲ್ಪ ನೀರು ಹಾಕಿ ಅದು ಹಸಿ ರುಬ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ನೀರಿನ ಕನ್ಸಿಸ್ಟೆನ್ಸಿ ಏನು ಈಗಲೇ ನೋಡೋದು ಬೇಡ, ಸ್ವಲ್ಪ ತಿಕ್ಕಾಗೇ ಇರಲಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಮೇಲೆ ಹಾಲು ಹಾಕೋದಕ್ಕೆ ಸರಿ ಹೋಗುತ್ತೆ. ಇವಾಗ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಜಾರ್ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಸಹ ಈಗಲೇ ಹಾಕ್ಕೊಂಡು ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅದು ಇಷ್ಟು ಮಾತ್ರ ಕುದ್ದು ಚೆನ್ನಾಗಿ ಅದು ಕಾಳು ತರಕಾರಿಗೆಲ್ಲನೂ ಸ್ವಲ್ಪ ಮಸಾಲೆ ಹಿಡಿಬೇಕು ಅನ್ನೋ ತನಕ ಕುದಿಸ್ಕೊಂಡು ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ನನಗೆ ನನ್ನ ಹಸ್ಬೆಂಡ್ಗೆ 2 ಟೈಮ್ಗೆ ಆಗುತ್ತೆ ಈ ಸಾಂಬಾರು. ಇದನ್ನು ಸ್ವಲ್ಪ ಇನ್ನೂ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಬಟ್ ನನ್ನ ಹಸ್ಬೆಂಡು ತೆಳ್ಳಗೆ ಇದ್ರೆ ತಿನ್ನಲ್ಲ, ಹಾಗಾಗಿ ನಾನು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸಾಂಬಾರಿಗೆ ಹಾಲು ಹಾಕಿ ಕುದಿಯರಕ್ಕೆ ಇಟ್ಟು ಮತ್ತು ಈ ಕಡೆ ಕುಕ್ಕರ್ ವಿಜಿಲ್ಲು ಎಕ್ತಾಯಿತ್ತು ಅಷ್ಟೇ. ಇನ್ನೂ ಅನ್ನನೂ ಆಗಿರಲಿಲ್ಲ, ಸಾಂಬಾರು ಸಹ ರೆಡಿ ಆಗಿರಲಿಲ್ಲ. ಅಷ್ಟರಲ್ಲಿ ಸಿಲಿಂಡ್ರ್ ಖಾಲಿ ಆಗಿಬಿಡ್ತು. ಹಾಗಾಗಿ ಹಸ್ಬೆಂಡಿಗೆ ಮತ್ತೆ ಫೋನ್ ಮಾಡಿದೆ.
ವ್ಲಾಗ್ ಸಹ ಇಲ್ಲಿಗೆ ಎಂಡ್ ಆಯಿತು. ಈ ಮಿಷಿನ್ ಒಂದು ಅದನ್ನೇನೋ ಸೆಟ್ ಮಾಡಬೇಕು. ಯಾಕೆ ವೈಪ್ಸ್ ಎಲ್ಲ ತೆಗಿತಾರದು? ಹಾಕು ಅದ್ರಕ್ಕೆ, ಹಾಕು ಹಾಕು. ವೈಪ್ಸ್ ಬೇಕಾ? ವೈಪ್ಸ್ ಬೇಕಾ ನಿಂಗೆ? ಪಿಂಕಿ ಜೊತೆ ಆಟಾಡು. ಪಿಂಕಿ ಡಿಚಿ ಕೇಳ್ಕೊ. ಡಿ ಡಿ ಡಿಚಿ ಡಿ 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 ಡಿಚಿ ಡಿ 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 ಡಿಚಿ ಡಿ 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 ಡಿಚಿ 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 ಟಿಕ್ಕಿ ಟಿಕ್ಕಿ ಪಿಂಕಿ ಡಿಚಿ ಕೋ ಡಿಚಿ ಡಿಚಿ ಹೈ ಡಿಗಿ ಡಿಗಿ ಶಾರುಖ್ ಡಿಗಿ ಇಕ್ಸು ಶಾರುಖ್ ಡಿಗಿ 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 ಲವ್ ಯು ಶಾರು ಲವ್ ಯು ಲವ್ ಯು ಹೇಳಮ್ಮ. ಲವ್ ಯು ಲವ್ ಯು ಲವ್ ಯು ಹೇಳು. ವೆರಿ ಗುಡ್ ಶಾರು. ನೀನು ಲವ್ ಯು ಏ ಏ ಪಾಪ. ಇವತ್ತೇ ನಮ್ಮ ದುರದೃಷ್ಟಿಯಿಂದ ಸಿಲಿಂಡ್ರ್ ಅಂಗಡಿಯಲ್ಲಿ ಸಿಲಿಂಡರ್ ಸ್ಟಾಕ್ ಖಾಲಿಯಾಗಿತ್ತಂತೆ. 4 ಗಂಟೆಗೆ ಬರೋದು ಅಂತ ಹೇಳಿದ್ರಂತೆ. ಅಯ್ಯೋ ಏನು ಮಾಡೋದು ಒಂದು ಗೊತ್ತಾಗ್ತಿರಲಿಲ್ಲ. ನಾನು ಬೆಳಗ್ಗೆಯಿಂದ ಊಟ ತಿಂದಿರಲಿಲ್ಲ. ಹಬಿಗೆ ಏನಾದರೂ ಮಾಡು ಸಿಲಿಂಡ್ರ್ ತೊಗೊಂಬ ಅಂತ ಹೇಳಿದೆ. ಆಮೇಲೆ ಅವ್ರು ಸರಿ ಆಯಿತು ತೊಗೊಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋದರು ಸಿಲಿಂಡ್ರ್ ತೊಗೊಂಡು. ಇಲ್ಲಿ ಶಾರುಗೇನೋ ಸ್ವಲ್ಪ ಸಿರಳಕ್ಕೆ ತಿನ್ನಿಸಿದೆ. ಮಧ್ಯಾಹ್ನ ಅವಳಿಗೂ ಊಟ ತಿನ್ನಿಸ್ಬೇಕಾಗಿತ್ತು. ಇನ್ನೂ 12:30 ಆಗಿತ್ತು. 1 ಗಂಟೆಗೆ ಊಟ ತಿನ್ನಿಸೋದು. ಹಾಗಾಗಿ ಅವಳು ಆಟಾಡ್ಕೊಂಡಿದ್ಲು. ಇದೇ ಗ್ಯಾಪಲ್ಲಿ ಹೋಗಿ ಅವ್ರಿಗೆ ಫಸ್ಟ್ ಸ್ನಾನ ಮಾಡಿಸ್ಕೊಂಬಂದ್ಬಿಡ್ಬೇಕು ಅಂತ ನೋಡ್ತಾ ಇದ್ದೀನಿ. ಇನ್ನು ಹಸ್ಬೆಂಡಿಗೆ ಫೋನ್ ಮಾಡಿದ್ದೆ. ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಸ್ನಾನ ಮಾಡಿಸ್ಕೊಂಬಂದ್ಬಿಡ್ಬೇಕು ಅಂತ. ಇವನು ನಮ್ಮ ಊರ್ಗಿತ್ತಿ ಮಗ, ಅವ್ನಿಗೇನೋ ಸ್ಕೂಲ್ ಲೀವ್ ಇತ್ತು ಅಂತ ಬಂದಿದ್ದ ತಂಗಿನ ಆಟಾಡ್ಸೋಕ್ಕೆ ಅಂತ. ಅವಳಂತೂ ಅಳ್ತಾನೆ ಇರ್ತಾಳೆ ಯಾವಾಗಲೂ. ಪಾಪ ಅವನೆಷ್ಟು ಪ್ರೀತಿಯಿಂದ ಎತ್ಕೊಳಕ್ಕೆ ಬರ್ತಾನೆ. ಬಾ ಬಾ. ಇನ್ನು ಹಬ್ಬಿ ಬಂದಿಲ್ಲ. ವೆಯ್ಟ್ ಮಾಡಿ ಹೊರಗಡೆ ಬಂದೆ. ಇಲ್ಲಿ ನೋಡಿದ್ರೆ ಇವಾಗ ಯುಗಾದಿ ಹಬ್ಬ ಬರೋ ಅಷ್ಟರಲ್ಲಿ ಮತ್ತೆ ಹೊಸ ಚಿಗುರ್ಬೇಕಲ್ಲ, ಹಾಗಾಗಿ ರೋಡೆಲ್ಲ ಫುಲ್ಲು ಎಲೆಗಳು ತುಂಬೋಗ್ಬಿಟ್ಟಿತ್ತು. ನಮ್ಮದು ಒಂದು ಹಳೆ ಬಾಡಿಗೆ ಮನೇಲಿದ್ವಿ. ಆ ಮನೆ ಹತ್ರ ಅಂತೂ ಕಸ ಗುಡಿಸಿ ಸಾಕಾಗ್ಬಿಡ್ತಾಯಿತ್ತು. ಈ ಮನೆ ಹತ್ರ ಓಕೆ ಅಂದ್ಕೊಂಡ್ರೆ ಇಲ್ಲೂ ಇದೆ. ರೋಡ್ ಹತ್ರ ಇರೋ ಎಲೆಗಳೆಲ್ಲ ಈ ಕಡೆನೇ ಬರ್ತಾಯಿದೆ. ಬಿಸಿಲಂತೂ ಸರಿಯಾಗಿ ಬಿಸಿಲು ಕಾಯ್ತಾಯಿತ್ತು. ಇವಳಿಗೆ ಬರೀ ಕಾಲಲ್ಲಿ ನಡಿಬೇಡ ಅಂದ್ರೂ ಬರೀ ಕಾಲಲ್ಲೇ ನಡೀತಾಯಿದ್ಲು. ಚಪ್ಪಲಿ ಹಾಕ್ಕೊಂಡು ನಡಿಯಮ್ಮ ಅಂದರೆ ಅವಳು ಚೇಷ್ಟೆಗಳು ಸುಬ್ಬಿ ಆಗ್ಬಿಟ್ಟವಳೆ. ಬಿಸಿಲಲ್ಲಿ ಜಾಸ್ತಿ ಓಡಾಡಬೇಡ ಬಾ ಅಂತ ಒಳಗೆ ಕರೆದ್ರೂ ಬರ್ತಾನೆ ಇರಲಿಲ್ಲ. ಆಮೇಲೆ ಇನ್ನು ಅವ್ರ ಅಪ್ಪಂಗೆ ಫೋನ್ ಮಾಡಿದೆ. ಅವರಪ್ಪ ಇನ್ನೂ ಬರೋಲ್ಲ ಅಂತ ಹೇಳಿದ್ರು. ಹಾಗಾಗಿ ಮಕ್ಳಿಗೆ ಸ್ನಾನ ಮಾಡಿಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಹೋಗಿ ಸ್ನಾನ ಮಾಡಿಸ್ಕೊಂಬಂದ್ಬಿಟ್ಟೆ. ಇವ್ರಿಗೆ ಸ್ನಾನ ಮಾಡಿಸ್ಕೊಂಡು ಇವಾಗ ಸ್ವಲ್ಪ ಸೆಕೆ ಇರೋದ್ರಿಂದ ಅಷ್ಟು ಮೈ ತುಂಬ ಬಟ್ಟೆ ಏನು ಹಾಕೋಕೆ ಹೋಗಲ್ಲ. ನಾನು ಸ್ವಲ್ಪ ಫ್ರೀಯಾಗಿ ಗಾಳಿ ಆಡೋ ಥರನೇ ಬಟ್ಟೆ ಹಾಕ್ತೀನಿ. ಇವರಿಬ್ಬರಿಗೆ ರೆಡಿ ಮಾಡಿ ನಾನು ಮತ್ತೆ ಅಡುಗೆ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗ್ಬಿಡುತ್ತೆ. ನಮ್ಮ ಪುನರ್ವಿ ನೋಡಿ ಸೆಲ್ಫಾಗೆಲ್ಲ ಕ್ರೀಮ್ ಹಚ್ಕೊತಾವಳೆ. ಮಕ್ಳು ಎಷ್ಟು ಬೇಗ ದೊಡ್ಡವಾಗ್ಬಿಟ್ವಪ್ಪ ಅನಿಸ್ತಾ ಇರುತ್ತೆ ನನಗಂತೂ. ಈಗ ಶಾರುದ್ ಮುಗೀತು. ಶಾರುದ್ ಒಂದು ಟರ್ನ್ ಮುಗೀತು. ಇವಾಗ ನೆಕ್ಸ್ಟು ಪುನರ್ವಿಗೆ. ಇವಳಂತೂ ಹೇಳಿದ ಮಾತು ಒಂದು ಚೂರು ಕೇಳಲ್ಲ. ಯಪ್ಪ ಎಷ್ಟು ತೀಟೆ ಸುಬ್ಬಿ ಆಗ್ಬಿಟ್ಟವಳಂದ್ರೆ ಅನ್ಯಾಯವಾಗಿ ಎಟ್ಗಳು ತಿಂತಾಳೆ. ಹೊಡೆದ್ರೆ ಅಂತ ಹಲ್ಲು ಕಚ್ಕೊಂಡು ಸುಮ್ಮನೆ ಇರ್ತೀನಿ. ಅಷ್ಟು ಕೋಪ ಬರ್ಸ್ಬಿಡ್ತಾಳೆ. ಇನ್ನು ಶಾರುಗೇನೋ ಗೆಲ್ಬಿಟ್ಲು ಅನಿಸುತ್ತೆ. ಪಾಪ ಅವಳು ಅಳ್ತಾನೆ ಇದ್ಲು. ಯಾವಾಗ ನೋಡು ಅವಳಿಗೆ ತೀಟೆ ಮಾಡ್ತಾನೆ ಇರ್ತಾಳೆ. ಪಾಪ ಮಗು ಎಷ್ಟು ಜೋರಾಗಿ ಅಳ್ತಾ ಇದ್ಲು ಗೊತ್ತಾ. ಅದಕ್ಕೆ ನಾನು ವಾಯ್ಸ್ ಆಫ್ ಮಾಡಿಬಿಟ್ಟಿದ್ದೆ. ಅವಳು ಮುಖ ಮುಚ್ಕೊಂಡು ಬೇರೆ ಅಳ್ತಾ ಇರ್ತಾಳೆ. ಅದನ್ನು ನೋಡಿ ನಗಬೇಕು ಅಳಬೇಕು ಒಂದು ಗೊತ್ತಾಗಲ್ಲ. ಅದಕ್ಕೆ ಇವಳಿಗೆ ವಾರ್ನ್ ಮಾಡ್ತಾಯಿನಿ, ಇನ್ನೊಂದು ಸತಿ ಏನಾದರೂ ಅವಳನ್ನ ಗಿಲ್ಲಿದ್ರೆ ಸರಿ ಹೋಗಲ್ಲ, ಪಪ್ಪಗೆ ಹೇಳ್ಬಿಟ್ಟು ಓಡಿಸ್ತೀನಿ ಅಂತ. ಊಟನೂ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಶಾರುಗೆ ಫೀಡ್ ಮಾಡಿಸಿದೆ, ಅವಳು ಹಂಗೆ ಮಲ್ಕೊಬಿಟ್ಲು. ಊಟ ತಿನ್ನಿಸೋಣ ಅಂದರೆ ಅನ್ನ ನೋಡಿದ್ರೆ ಅನ್ನನೂ ಚೆನ್ನಾಗಿ ಬೆಂದಿರಲಿಲ್ಲ. ಸಿಲಿಂಡ್ರ್ ತೊಗೊಂಡ್ಮೇಲೆ ಇನ್ನೊಂದು ಸತಿ ಬೇಯಿಸ್ಬೇಕಾಗಿತ್ತು. ಹಾಗಾಗಿ
ಮಲ್ಕೊಂಡು ಎದ್ಬಿಡ್ಲಿ ಅಂದ್ಬಿಟ್ಟು ಅವಳನ್ನ ಮಲಗ್ಸೋಕೆ ಟ್ರೈ ಮಾಡಿದೆ, ಬಟ್ ಅವಳು ಮಲಗಿಲ್ಲ. ಆಮೇಲೆ ಶಾರುನ್ ಮಲಗಿಸ್ಬಿಟ್ಟು ಅಷ್ಟರಲ್ಲಿ ಹಸ್ಬೆಂಡ್ ಸಹ ಬಂದರು. ಸಿಲಿಂಡರ್ ತೊಗೊಂಬಂದು ನೋಡು ಇವಾಗ ಮಾಡುವ ಅಡುಗೆ ಅಂತ. ಆಮೇಲೆ ಬಂದು ಸಾರು ಏನು ಇನ್ನೂ ಕಾಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಮತ್ತೆ ಗ್ಯಾಸ್ ಆನ್ ಮಾಡಿ ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ರೈಸ್ಗೆ ಇನ್ನೂ ಒಂದು ಗ್ಲಾಸಷ್ಟು ನೀರು ಹಾಕಿ ಇನ್ನೂ ಒಂದು ವಿಷಲ್ ತೊಗೊಳ್ಳೋಣ, ಸ್ವಲ್ಪ ಚೆನ್ನಾಗಾಗಲಿ ಅನ್ನ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈ ಕಡೆ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ರೈಸ್ ಆದಮೇಲೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಡ್ಬೇಕು. ಪುನರ್ವಿ ಅಂತೂ ಫುಲ್ಲು ಹೊಟ್ಟೆ ಹಸ್ಕೊಂಬಿಟ್ಟಿದ್ಲು. ಅಡುಗೆ ಮನೆಗೆ ಬಂದು ಮಮ್ಮಿ ಬೂವಾ ಅಂತ ಕೇಳ್ತಾಯಿದ್ಲು. ಹಾಗಾಗಿ ಅವಳಿಗೆ ಮುದ್ದೆ ಹಾಕ್ಕೊಟ್ಟಿದ್ದು. ಮುದ್ದೆ ಮಾಡಿ ಸಹ ಜಾಸ್ತಿ ದಿವಸ ಆಗಿತ್ತು. ಈ ಕಡೆ ಹಸ್ಬೆಂಡ್ಗೆ ಸಹ ಸರ್ವ್ ಮಾಡಿದೆ. ಹಸ್ಬೆಂಡು ತುಂಬ ಖುಷಿಪಟ್ಟರು. ಈ ಕಡೆ ನಮ್ಮ ಶಾರುಖ್ ಕ್ಯೂಟಿ ಪೈ ನೋಡಿ ಇಲ್ಲಿ ಪಾಪ ಪುನರ್ವಿ ಮಲ್ಕೊಂಡೋಳೆ. ಸೆಕೆ ಅಂದರೆ ಸೆಕೆ, ಕರೆಂಟ್ ಇಲ್ಲ ಫ್ರೆಂಡ್ಸ್. ಮಗಳಿಗೆ ಸೆಕೆ ನೀರು ನೋಡಿ. ಇವಳು ನಿದ್ದೆ ಹೋಗಿಲ್ಲ, ಗಲಾಟೆ ಮಾಡ್ತಾವಳೆ. ಅಲ್ಲಿ ತೋರಿಸಮ್ಮ ನಿಂದು ಈ ಶಾರು ಈ ಅಲ್ಲಿ ತೋರಿಸು ಅಲ್ಲೂ ಈ ಪಾಮ್ 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 ಹೇ ಬಗ್ಗಿ. ನನ್ನ ಮಗಳು ಕಾರ್ಡಾದರೂ ಎತ್ಕೊಂಬಂದು ಗಾಳಿ ಬೀಸ್ಬೇಕು. ಯಾಕೋ ಗೊತ್ತಿಲ್ಲ, ಕರೆಂಟ್ ಎಷ್ಟೊತ್ತಾದರೂ ಬಂದಿಲ್ಲ. ಪುನರ್ವಿ ಅಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ಲು. ಶಾರು ಆಟ ಆಡ್ಕೊಂಡಿದ್ಲು, ಅವಳಿಗೆ ಅಷ್ಟು ಗೊತ್ತಾಗಲಿಲ್ಲ. ಮಗು ಮಲ್ಕೊಂಡಿದ್ದಕ್ಕೆ ಅವಳು ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ಲು. ಹಾಗಾಗಿ ಒಂದು ಇನ್ವಿಟೇಷನ್ ಕಾರ್ಡ್ ತೊಗೊಂಬಂದು ಗಾಳಿ ಬೀಸ್ತಾ ಇದ್ದೀನಿ. ಈ ಪುನರ್ವಿ ಶಾರು ಅಂತೂ ಯಪ್ಪ ಮಮ್ಮಿ ನಂಗೆ ಕೊಡು ಅಂತ ಅದನ್ನು ಕಿತ್ಕೊಳ್ಳೋಕ್ಕೆ ಬರ್ತಾಯಿದ್ಲು. ಹಾಗಾಗಿ ಮತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.